ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ಬನ್ನಿ ಅಮೃತಧಾರೆ ಧಾರಾವಾಹಿಯ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ. ನಮ್ಮ ಡುಮ್ಮ ಸರ್ ಅಂದರೆ ಗೌತಮ್ ದಿವಾನ್ ಅವರು ಭೂಮಿಕಾ ಹತ್ರ ಬಂದು, ನಿಮಗೆ ಮನಸಾಕ್ಷಿನೇ ಇಲ್ವೇಂದ್ರಿ, ಯಾಕ್ರಿ ಈ ಥರ ಮಾಡಿದ್ರಿ, ಯಾಕೆ ನನಗೆ ನೀವು ಇಷ್ಟು ಮೋಸ ಮಾಡಿದ್ರಿ ಅಂತ ಬೈತಾರೆ. ನೀವೊಬ್ಬರು ಟೀಚರ್, ನೂರಾರು ಜನರಿಗೆ ಬುದ್ಧಿ ಹೇಳೋ ಅಂಥವ್ರು, ಅಂಥದ್ರಲ್ಲಿ ನೀವೇ ಬುದ್ಧಿ ಇಲ್ದಿರೋ ಕೆಲಸ ಮಾಡಿದ್ದೀರಲ್ಲ, ನಿಮಗಿಷ್ಟೆಲ್ಲ ಮಾಡೋದಕ್ಕೆ ಯಾರು ಹೇಳಿದ್ದು ಅಂತ ಬೈತಿರ್ತಾರೆ. ಆದರೆ ಭೂಮಿಕಾ ಏನೂ ಮಾತಾಡೋದಿಲ್ಲ, ಸುಮ್ಮನೆ ನಿಂತಿರ್ತಾರೆ. ಗೌತಮ್ ಬೇಜಾರಾಗಿ ಬಾಲ್ಕನಿ ಹತ್ರ ಬಂದು ನಿಂತಿರ್ತಾರೆ. ಭೂಮಿಕಾ ಬಂದು, ನೋಡಿ, ನಾವಿಬ್ಬರು ಮದುವೆ ಆಗೋದಕ್ಕೆ ಒಪ್ಕೊಂಡಿದ್ದು ಮನೆಯವರ ಸಂತೋಷಕ್ಕೆ, ಇವಾಗಲೂ ಕೂಡ ನೀವು ಅದೇ ಕಾರಣಕ್ಕೆ ಒಪ್ಕೊಬೇಕು ಅಂತ ಹೇಳ್ತಾರೆ. ಆಗ ಗೌತಮ್, ನೋಡ್ರಿ, ನಾವು ಮದುವೆ ಆಗಿದ್ದು ನಾವಿಬ್ಬರು ಒಂದೇ ಮನಸ್ಥಿತಿ ಇರೋರು ಅಂತ, ನೀವು ನನ್ನನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ನಾವು ಮದುವೆ ಆಗಿರೋದು. ಅದಷ್ಟೇ ಅಲ್ಲದೆ ನಿಮ್ಮ ಮೊದಲನೇ ಮದುವೆ ನಿಲ್ಲೋದಕ್ಕೆ ನಾನೇ ಕಾರಣ, ನನ್ನ ತಪ್ಪಿತ್ತು ಅದರಲ್ಲಿ. ಆ ಕಾರಣಕ್ಕೋಸ್ಕರ ನಿಮ್ಮನ್ನ ಮದುವೆ ಆಗೋದಕ್ಕೆ ನಾನು ಒಪ್ಕೊಂಡೆ. ಆದರೆ ನೀವು ನನ್ನ ಜೀವನದಲ್ಲಿ ಬಂದ ಮೇಲೆ ನಿಮ್ಮ ಒಳ್ಳೆತನ, ನಿರ್ಧಾರ ಇವೆಲ್ಲವನ್ನು ನೋಡಿ ನಿಮ್ಮನ್ನು ಮನಸ್ಸಾರೆ ಒಪ್ಕೊಂಡಿದ್ದೀನಿ. ಅಂಥದ್ರಲ್ಲಿ ನಿಮ್ಮ ಸ್ಥಾನದಲ್ಲಿ ಮತ್ತೊಂದು ಹುಡುಗಿ ಇದನ್ನು ಒಪ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಗೌತಮ್ ಖಡಾಖಂಡಿತವಾಗಿ ಭೂಮಿಕಾಗೆ ಹೇಳ್ತಾರೆ. ಆಗ ಭೂಮಿಕಾ ಹೇಳ್ತಾಳೆ, ನೋಡಿ ಪ್ಲೀಸ್, ಕುಟುಂಬಕ್ಕೋಸ್ಕರ ದಯವಿಟ್ಟು ಒಪ್ಕೊಳ್ಳಿ ಅಂತ. ಅದಕ್ಕೆ ಗೌತಮ್, ನೋಡಿ ಭೂಮಿಕಾ, ನೀವು ಇಷ್ಟು ಮೀರಿ ನನಗೆ ಮದುವೆ ಮಾಡಿಸಲೇಬೇಕು ಅಂತ ಹೇಳಿದ್ರೆ ನಾನು ಸತ್ತ ಮೇಲೆ ಮಾಡಿಸಿ ಅಂತ ಅಲ್ಲಿಂದ ಹೊರಟು ಬಿಡ್ತಾನೆ. ಭೂಮಿಕಾ ತುಂಬ ನೊಂದ್ಕೊಂಡು ಅಲ್ಲೇ ನಿಂತಿರ್ತಾಳೆ. ನೋಡೋಣ ನಮ್ಮ ಡುಮ್ಮ ಸರ್ ಮದುವೆಗೆ ಒಪ್ಕೊಳ್ತಾರಾ ಅಥವಾ ಇಲ್ಲ ಅಂತ ಹೇಳಿ.